ವೀಕ್ಷಕರೇ, ಈ ವಿಶಾಲವಾದಂತಹ ವಿಶ್ವ ಕಾಲದ ಜೊತೆ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಿದೆ. ಈ ಒಂದು ಬದಲಾವಣೆ ನಿತ್ಯ ನಿರಂತರವಾದುದು. ಇದನ್ನ ತಡೆಯಲು ಯಾರಿಗೂ ಸಾಧ್ಯ ಇಲ್ಲ. ಮನುಷ್ಯ ಕೂಡ ಇವತ್ತು ಆಧುನಿಕತೆಯ ವೇಗದೊಂದಿಗೆ ಈ ಬದಲಾವಣೆಯ ಜೊತೆ ತಾನು ಕೂಡ ಹೆಜ್ಜೆಯನ್ನ ಹಾಕ್ತಿದ್ದಾನೆ. ಇವತ್ತು ನೀವು ಸೋಷಿಯಲ್ ಮೀಡಿಯಾವನ್ನ ಗಮನಿಸಿದ್ರೆ ಅಲ್ಲಿ ದಿನಕ್ಕೊಂದು ಬದಲಾವಣೆ, ಪ್ರಗತಿ ಆಗ್ತಾನೆ ಇರೋದು ನಿಮ್ಗೆ ಗೊತ್ತಾಗುತ್ತೆ. ವಿಶೇಷವಾಗಿ ಕಳೆದ ಕೆಲ ದಶಕಗಳಿಂದ ಮಹತ್ತರವಾದಂತಹ ಆವಿಷ್ಕಾರಗಳು ನಡೆದಿವೆ. ಈ ಒಂದು 40 ವರ್ಷಗಳಲ್ಲಿ ನಮ್ಮ ದೇಶ ಯಾವ ರೀತಿ ಬೆಳವಣಿಗೆಯನ್ನ ಕಾಣ್ತು, ಇಲ್ಲಿ ಉಂಟಾದ ಮಹತ್ವದ ಬದಲಾವಣೆಗಳು ಏನು, 40 ವರ್ಷಗಳ ಹಿಂದೆ ದೇಶದ ಸ್ಥಿತಿಗತಿ ಹೇಗಿತ್ತು, ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲರೂ ಕೂಡ ಒಂದಿಲ್ಲೊಂದು ಬಗೆಯಲ್ಲಿ ಹಣಕ್ಕಾಗಿ ಜೀವಿಸ್ತಾ ಇದ್ರೆ, ಅವತ್ತು ಕೂಡ ಜನ ಹಣಕ್ಕಾಗಿನೇ ನಾನಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ರು. 40 ವರ್ಷಗಳ ಹಿಂದೆ ಬೀದಿಯ ಅನೇಕ ಕಡೆ ವಿವಿಧ ಬಗೆಯ ಶ್ರಮಿಕ ವರ್ಗದವರನ್ನ ನಾವು ನೋಡೋದಕ್ಕೆ ಸಾಧ್ಯ ಇತ್ತು. ಆದ್ರೆ ಇವತ್ತು ಎಲ್ಲ ಕಡೆ ಕಾಂಕ್ರೀಟ್ ಕಟ್ಟಡಗಳೇ ಕಾಣ್ತಿವೆ. ಕಣ್ಣು ಹಾಯಿಸಿದ ಕಡೆ ಎಲ್ಲ ಇವತ್ತು ಕಾಂಕ್ರೀಟ್ ಕಾಡು ಮಿತಿ ಮೀರಿ ಬೆಳೆದಿದೆ. ಈಗ ಸಾಕಷ್ಟು ಜನ ಮನೆಯಲ್ಲೇ ಕುಳಿತು ಆರಾಮಾಗಿನ ಕೆಲಸ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಿದ್ದಾರೆ. ಆದ್ರೆ ಆಗ ಈ ಪರಿಸ್ಥಿತಿ ಇರಲಿಲ್ಲ. ಈಗಿನಂತೆ ಆಗ್ಲೂ ಕೂಡ ಸಿಟಿ ಹಾಗೂ ಹಳ್ಳಿಗಳೆಂಬ ಎರಡು ಗುಂಪುಗಳು ಇದ್ರೂ ಕೂಡ ಎರಡೂ ಕಡೆ ಜನ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಈ ಒಂದು ಶ್ರಮದ ಮೂಲ ಉದ್ದೇಶ ಹಣ ಸಂಪಾದನೆ ಆಗಿದ್ರು ಕೂಡ ಅವರು ತಮ್ಮ ಕೆಲಸಗಳನ್ನ ಅನುಭವಿಸಿ ಇಷ್ಟಪಟ್ಟು ಮಾಡ್ತಿದ್ರು. ಆಗ ಗ್ರಾಮೀಣ ಭಾಗಗಳು ಜಾಸ್ತಿ ಇದ್ವು. ಹೀಗಾಗಿ ಹೊಲ ಗದ್ದೆಗಳಿಗೆ ಸ್ಪೇಸ್ ಜಾಸ್ತಿ ಇತ್ತು ಹಾಗೂ ಹೆಚ್ಚು ಜನ ಜಮೀನುಗಳಲ್ಲಿ ಹಾಗೂ ಕೃಷಿ ಭೂಮಿಗಳಲ್ಲಿ ವ್ಯವಸಾಯದಂತ ಕೆಲಸಗಳನ್ನ ಮಾಡ್ತಿದ್ರು. ಈ ಬಿಸಿಲಿನ ಕೆಲಸ ಅವ್ರಿಗೆ ಮಾಮೂಲಾಗಿತ್ತು. ಆದ್ರೆ ಇವತ್ತು ಕೆಲಸ ಕೂಡ ಸುಲಭ ಆಗಿದೆ. ಹಣ ಸಂಪಾದನೆ ಕೂಡ ಅತ್ಯಂತ ಸಹಜವಾಗಿದೆ. ಇವತ್ತು ಶ್ರಮ ಕಡಿಮೆ, ಹಣ ಹೆಚ್ಚು ಎನ್ನುವಂತ ಸ್ಥಿತಿ ನಿರ್ಮಾಣವಾಗಿದೆ. ಜನ ಸುಲಭವಾಗಿ ಹಣವನ್ನ ಸಂಪಾದನೆ ಮಾಡ್ತಿದ್ದಾರೆ. ಸುಖ ಹೆಚ್ಚಾಗಿರೋದ್ರಿಂದ ಹಣದ ಜೊತೆ ಆರೋಗ್ಯ ಸಮಸ್ಯೆಗಳು ಕೂಡ ಇವಾಗ ಜಾಸ್ತಿ. ಅವಾಗೆಲ್ಲ ಒಂದ್ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕುಳಿತು ಊಟವನ್ನ ಮಾಡ್ತಿದ್ರು, ಜೊತೆಯಲ್ಲಿ ಕಾಲವನ್ನ ಕಳೀತಿದ್ರು. ಆದ್ರೆ ಇವತ್ತು ಎಲ್ಲರೂ ಕೂಡ ಒಬ್ಬರಿಂದ ಒಬ್ಬರು ದೂರ, ಅವ್ರವ್ರಿಗೆ ಇಷ್ಟ ಬಂದ ಕಡೆ ಅವರು ವಾಸ ಮಾಡ್ತಿದ್ದಾರೆ. ಮನೆಯಲ್ಲೂ ಕೂಡ ಎಲ್ಲರೂ ಒಬ್ಬೊಬ್ರು ಒಂದೊಂದು ರೂಮಲ್ಲಿ ಪ್ರತ್ಯೇಕವಾಗಿ ಇರ್ತಾರೆ. ಆಗ ಚಿಕ್ಕ ಮನೆ ಇದ್ರೂ ಕೂಡ ಎಲ್ಲರೂ ಒಂದೇ ಕಡೆ ಸಂತೋಷದಿಂದ ಜೀವನವನ್ನ ಸಾಗಿಸ್ತಿದ್ರು. ಆದ್ರೆ ಈಗ ಎಲ್ಲಿ ನೋಡಿದ್ರು ಕೂಡ ಜನರಿಗೆ ಕಾಯಿಲೆಗಳು, ಜ್ವರ, ಕೆಮ್ಮು ಇವೆಲ್ಲ ಕೂಡ ಅತ್ಯಂತ ಸಹಜದ ರೋಗಗಳಾಗಿವೆ. ಆದ್ರೆ 80ರ ದಶಕದಲ್ಲಿ ಜನರಿಗೆ ಇಂಥ ಚಿಲ್ಲರೆ ಕಾಯಿಲೆಗಳು ಬರ್ತಿರ್ಲಿಲ್ಲ. ಅವರ ಜೀವನ ಶೈಲಿ ಸದೃಢವಾಗಿತ್ತು. ಕಷ್ಟಪಟ್ಟು ಮೈ ಮುರಿದು ಕೆಲಸ ಮಾಡ್ತಿದ್ದಂತ ಆ ಜನ ತುಂಬಾ ಗಟ್ಟಿ ಇರ್ತಿದ್ರು. ಆಗ ರೋಗ ಹಾಗೂ ರೋಗಿಗಳ ಸಂಖ್ಯೆ ಈಗಿನಷ್ಟಿರ್ಲಿಲ್ಲ. ಆಗೆಲ್ಲ ಇವಾಗಿನ ಹಾಗೆ ಸದಾಕಾಲ ವಿದ್ಯುತ್ ಸೌಲಭ್ಯ ಇರ್ತಾ ಇರ್ಲಿಲ್ಲ. ಹಳ್ಳಿ ಹಾಗೂ ಸಿಟಿ ಭಾಗ ಎರಡೂ ಕಡೆ ಕೂಡ ವಿದ್ಯುತ್ ಅಭಾವ ಇತ್ತು. ಈಗಿನ ಹಾಗೆ ಸಮಯ ಕಳೆಯೋದಕ್ಕೆ ಮೊಬೈಲ್, ಇಂಟರ್ನೆಟ್ ಇದ್ಯಾವುದೂ ಕೂಡ ಆಗ ಇರ್ಲಿಲ್ಲ. ಆಗ ಆ ಕತ್ತಲಿನ ಮನೆ ಒಳಗೆ ಎಲ್ಲರೂ ಕೂಡ ಅದು ಇದು ಮಾತನಾಡ್ತಾ, ಹಾಸ್ಯ ಮಾಡ್ತಾ, ಕಥೆಯನ್ನ ಹೇಳ್ಕೊಂಡು ನೆಮ್ಮದಿಯ ಸುಖ ನಿದ್ರೆಯನ್ನ ಮಾಡ್ತಿದ್ರು. ಆಗ ಈಗಿನ ಹಾಗೆ ಯಾವುದೇ ತರಹದ ವಿದ್ಯುತ್ ಚಾಲಿತ ಯಂತ್ರಗಳಾಗ್ಲಿ ಉಪಕರಣಗಳಾಗ್ಲಿ ಇರಲಿಲ್ಲ. ಆಗ ಎಲ್ಲರೂ ಕೂಡ ಒಂದೇ ಸಮಯಕ್ಕೆ ಒಟ್ಟಿಗೆ ಕುಳಿತು ಊಟವನ್ನ ಸೇವಿಸ್ತಿದ್ರು. ಈಗಿನ ತರ ವಿವಿಧ ಬಗೆಯ ಖಾದ್ಯಗಳು ಇರಲಿಲ್ಲ. ಮುದ್ದೆ, ರೊಟ್ಟಿ, ಅನ್ನ, ಸಾರು, ಮಜ್ಜಿಗೆ ಹೀಗೆ ಇದ್ದಿದ್ದನ್ನಷ್ಟೇ ಎಲ್ಲರೂ ಕೂಡ ಸಂತೋಷದಿಂದ ಸೇವಿಸ್ತಾ ಇದ್ರು. ಅಡುಗೆ ಕಡಿಮೆ ಇದ್ರೆ ತಂದೆ ತಾಯಿ ಕಡಿಮೆ ಊಟವನ್ನ ಮಾಡಿ ಮಕ್ಕಳಿಗೆ ಹೆಚ್ಚು ಊಟವನ್ನ ಬಡಿಸ್ತಿದ್ರು. ಆದ್ರೆ ಈಗ ಈ ಪದ್ಧತಿನೇ ಇಲ್ಲ. ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಸಮಯಕ್ಕೆ ಊಟ ಮಾಡ್ತಾರೆ. ಈಗೆಲ್ಲ ವಸ್ತುಗಳ ಬೆಲೆ ಅತ್ಯಂತ ದುಬಾರಿ. 80ರ ದಶಕದಲ್ಲಿ ವಸ್ತುಗಳ ಬೆಲೆ ಇಷ್ಟು ದುಬಾರಿ ಇರಲಿಲ್ಲ. ಎಲ್ಲ ವಸ್ತುಗಳು ಕೂಡ ಅತ್ಯಲ್ಪ ಬೆಲೆಗೆ ಸಿಗ್ತಾ ಇದ್ವು. ಆಗ 10 ಗ್ರಾಂ ಚಿನ್ನದ ಬೆಲೆ ಕೇವಲ 1130 ರೂಪಾಯಿ ಇತ್ತು. ಅಂದ್ರೆ ಅದು ಗ್ರಾಮ್ಗೆ 133 ರೂಪಾಯಿ ಮಾತ್ರ. ಆದ್ರೆ ಈಗ 1,000 ಚಿನ್ನದ ಬೆಲೆ ಸುಮಾರು 60 ರಿಂದ 70 ಸಾವಿರವನ್ನ ಮುಟ್ಟಿದೆ. ಅದರಲ್ಲೂ ಈಗ ಡಾಲರ್ ಬೆಲೆ ಗಗನಕ್ಕೇರಿದೆ. ಈಗ ಸುಮಾರು $1ಗೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 84 ರೂಪಾಯಿಯನ್ನ ದಾಟಿದೆ. ಆದ್ರೆ 80ರ ದಶಕದಲ್ಲಿ ಅದು $1ಗೆ ಜಸ್ಟ್ 7 ರೂಪಾಯಿ ಮಾತ್ರ ಇತ್ತು. ಆಗ ಭಾರತದ ಕರೆನ್ಸಿಗೆ ಒಳ್ಳೆಯ ಮೌಲ್ಯ ಇತ್ತು. ಆದ್ರೆ ಇವತ್ತು ಇಷ್ಟೆಲ್ಲ ಪ್ರಗತಿ ಸಾಧಿಸಿದ ನಂತರ ಕೂಡ ಅದರ ಕರೆನ್ಸಿಯ ಮೌಲ್ಯ ಕುಸಿದು ಹೋಗಿದೆ. ಆಗ ಒಬ್ಬರಿಗೆ ಒಬ್ಬರು ಸಹಾಯ ಮಾಡುವಂತ ಪದ್ಧತಿ ಇತ್ತು. ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗ್ತಿದ್ದಂತ ಕಾಲ ಅದು. ಆದ್ರೆ ಇವತ್ತು ಯಾರು ಯಾರಿಗೂ ಕೂಡ ಸಹಾಯ ಮಾಡಲ್ಲ. ಎಲ್ಲರೂ ಇವತ್ತು ಸ್ವಾರ್ಥಿಗಳೇ. ಒಬ್ಬರ ಕಷ್ಟ ಇತರರಿಗೆ ಇವತ್ತು ಬೇಕಿಲ್ಲ. ಅವರಾಯ್ತು ಅವರ ಪಾಡಾಯ್ತು ಅಂತ ಜನ ಇರುವಂತ ಕಾಲ ಇದು. ಅವತ್ತು ರಸ್ತೆ ಮೇಲೆ ಸಾಕಷ್ಟು ಜನ ಓಡಾಡ್ತಿದ್ರು. ಬಸ್, ಸೈಕಲ್, ಸ್ಕೂಟರ್, ಟಾಂಗಾ ಹಾಗೂ ಆಟೋ ಆಗ ಸಾಮಾನ್ಯವಾಗಿ ರಸ್ತೆ ಮೇಲೆ ಕಾಣ್ತಿದ್ವು. ಇದ್ರ ಜೊತೆ ಪಾದಯಾತ್ರೆಗಳ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ಇಷ್ಟು ಬಿಟ್ರೆ ರಸ್ತೆಗಳ ಬಹುತೇಕ ಖಾಲಿ ಇರ್ತಿದ್ವು. ರಸ್ತೆ ಮೇಲೆ ಜನಜಂಗುಳಿ ಅಷ್ಟು ಇರ್ತಾ ಇರಲಿಲ್ಲ. ಕಾರ್ ಬಳಕೆ ತುಂಬಾ ವಿರಳವಾಗಿತ್ತು. ಆದ್ರೆ ಈಗ ಜನಸಂಖ್ಯೆ ಉಲ್ಬಣಗೊಂಡು ವಾಹನಗಳ ಖರೀದಿ ಸಂಖ್ಯೆ ವಿಪರೀತ ಹೆಚ್ಚಾಗಿದೆ. ಆಗೆಲ್ಲ ಒಂದು ಬೀದಿ ಅಥವಾ ಒಂದು ಏರಿಯಾಗೆ 1-2 ಕಾರ್ಗಳು ಇರ್ತಾ ಇದ್ವು. ಆದ್ರೆ ಈಗ ಪ್ರತಿ ಮನೆಯಲ್ಲಿ ಒಂದಲ್ಲ 2 ಕಾರ್ಗಳಿರ್ತವೆ. ಬೈಕ್ ಅಂತೂ ಒಬ್ಬೊಬ್ಬರಿಗೆ ಒಂದೊಂದು ಬೇಕು. ಇದರಿಂದ ರಸ್ತೆಯಲ್ಲಿ ಇಕ್ಕಟ್ಟು ಹಾಗೂ ಎಲ್ಲಿ ನೋಡಿದ್ರು ಕೂಡ ಜನಜಂಗುಳಿ, ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ. ಈಗ ಇಂಧನದ ಬೆಲೆ ತೀವ್ರ ಜಾಸ್ತಿ ಆಗಿದ್ರು ಕೂಡ
ಗಾಡಿ ಖರೀದಿ ಮಾಡೋರ ಸಂಖ್ಯೆಯನ್ನು ಕಡಿಮೆ ಇಲ್ಲ. ಇವತ್ತು ಪೆಟ್ರೋಲ್ ಬೆಲೆ ಸುಮಾರು 100 ರೂಪಾಯಿಯನ್ನ ದಾಟಿದೆ. ಆದ್ರೆ 1980ರ ಸಮಯದಲ್ಲಿ ಅದು ಲೀಟರ್ಗೆ ಕೇವಲ 5 ರೂಪಾಯಿ ಇತ್ತು. ಈಗ ಸಂಪಾದನೆ ಜಾಸ್ತಿ ಆಗಿದ್ರು ಕೂಡ ಪೆಟ್ರೋಲ್ ನಮ್ಗೆ ಹೊರೆ ಅಂತ ಅನ್ಸುತ್ತೆ. ಆಗ ಪೆಟ್ರೋಲ್ ದರ ಕಡಿಮೆ ಇದ್ರೂ ಕೂಡ ಜನ ಬಸ್, ಟ್ರೈನ್ ತರಹದ ಸಾರ್ವಜನಿಕ ವಾಹನಗಳನ್ನ ಹೆಚ್ಚಾಗಿ ಪ್ರಯಾಣಕ್ಕೆ ಬಳಸ್ತಿದ್ರು. ವೀಕ್ಷಕರೇ, ಆಗ ವ್ಯಕ್ತಿಯ ಒಂದು ತಿಂಗಳ ಸಂಪಾದನೆ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನೀವು ಅಚ್ಚರಿ ಪಡ್ತೀರಾ. ಇಷ್ಟು ಕಡಿಮೆ ಆದಾಯದಲ್ಲಿ ಅವನು ಹೇಗೆ ಸಂಸಾರ ಸಾಗಿಸ್ತಿದ್ದ ಅಂತ ಚಿಂತಿಸ್ತೀರಾ. ಆಗ ಸರಾಸರಿ ವ್ಯಕ್ತಿಯೊಬ್ಬನ ಮಾಸಿಕ ಆದಾಯ ಎಲ್ಲ ಮೂಲಗಳಿಂದ ಸುಮಾರು 100 ರೂಪಾಯಿ ಕೂಡ ಇರ್ತಿರ್ಲಿಲ್ಲ. ಆದ್ರೂ ಕೂಡ ಅವನು ಅಷ್ಟೇ ಹಣದಲ್ಲಿ ತನ್ನ ಇಡೀ ಸಂಸಾರದ ಹೊಟ್ಟೆಯನ್ನ ತುಂಬಿಸ್ತಿದ್ದ. ಆದ್ರೆ ಇವತ್ತು ಅವನ ಆದಾಯ 1 ಲಕ್ಷ ದಾಟಿದ್ರೂ ಕೂಡ ಸಾಲನೆ 5 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ. ಆಗ ಅಕ್ಕಿ ಮತ್ತು ಬೇಳೆಗಳು ಕ್ವಿಂಟಲ್ಗೆ ಸುಮಾರು 100 ರೂಪಾಯಿಗೆ ಸಿಗ್ತಿದ್ವು. ಅಂದ್ರೆ ಕೆಜಿಗೆ 1 ರೂಪಾಯಿ ಲೆಕ್ಕದಲ್ಲಿ. ಇನ್ನು ಆಗ್ಲೂ ಕೂಡ ಈ ಸರ್ಕಾರ ಬಡವರಿಗೆ ಅಂತ ಈಗ ಕೊಡೋ ಹಾಗೇನೆ ಆಗ್ಲೂ ಕೂಡ ರೇಷನ್ ಕೊಡ್ತಿತ್ತು. ಅಕ್ಕಿ, ಬೇಳೆ, ಗೋಧಿ, ರಾಗಿ, ಎಣ್ಣೆ, ತರಕಾರಿ ಎಲ್ಲವೂ ಕೂಡ ಅದರಲ್ಲಿರ್ತಿತ್ತು. ಅದನ್ನೇ ಮನೆಗೆ ತಂದು ಪಾಲಿಗೆ ಬಂದಿರೋದು ಪಂಚಾಮೃತ ಅಂತ ಭಾವಿಸಿ ಪ್ರತಿ ಕುಟುಂಬದವರು ಕೂಡ ಅದನ್ನ ದಿನನಿತ್ಯ ಸೇವಿಸ್ತಾ ಇದ್ರು. ಆದ್ರೆ ತೊಗರಿ ಬೇಳೆನೆ ಕೆಜಿಗೆ ಇವಾಗ ಸುಮಾರು 140 ರೂಪಾಯಿಗೆ ಬಂದಿದೆ. ಬೇರೆ ಎಲ್ಲ ಧಾನ್ಯಗಳ ಬೆಲೆ ಕೂಡ ಇವತ್ತು ಕೆಜಿಗೆ ತುಂಬಾ ಹೆಚ್ಚಾಗಿದೆ. ಅವತ್ತು ಸಕ್ಕರೆ 1 ಕೆಜಿಗೆ 2 ರಿಂದ 3 ರೂಪಾಯಿ ಇತ್ತು. 1 ಲೀಟರ್ ಹಾಲು ಸುಮಾರು 2 ರೂಪಾಯಿ ಇತ್ತು. ಇನ್ನು ದಿನನಿತ್ಯದ ವಸ್ತುಗಳ ಬೆಲೆ ಆಗ ತುಂಬಾ ಕಡಿಮೆ ಇತ್ತು. ಮುಂದೆ 90ರ ದಶಕದಲ್ಲಿ 5-6 ರೂಪಾಯಿಗೆ ಸಿಕ್ಕಿದಂತ ವಸ್ತುಗಳ ಬೆಲೆ 10 ರೂಪಾಯಿಯನ್ನ ತಲುಪ್ತು. ಈ 90ರ ದಶಕದಲ್ಲಿ ಬೆಲೆ ಸ್ವಲ್ಪ ಹೆಚ್ಚಾದ್ರೂ ಆ ಜನ ಕೂಡ 80ರ ದಶಕದ ಜನರಂತಾನೆ ಇದ್ರು. ಆದರೆ 80ರ ದಶಕದ ಮಧ್ಯಂತರದಲ್ಲಿ ಒಂದು ಮಹತ್ತರ ಬದಲಾವಣೆ ಉಂಟಾಯಿತು. ಅದೇನು ಅಂದ್ರೆ ಆಗ ಎಲ್ಲ ಕಡೆ, ವಿಶೇಷವಾಗಿ ಸಿಟಿ ಭಾಗಗಳಲ್ಲಿ ಕಾರ್ಖಾನೆಗಳು ಶುರುವಾದವು. ಇವುಗಳಿಂದ ಅನೇಕರಿಗೆ ಉದ್ಯೋಗಾವಕಾಶ ಸಿಕ್ತು. ಈ ಮೊದಲು ಬರ್ತಿದ್ದಂತ ಆದಾಯ ಸಾಲ್ತಿರ್ಲಿಲ್ಲ. ಬೇರೆ ಕೆಲಸ ಮಾಡೋದಕ್ಕೆ ಅಷ್ಟಾಗಿ ಆಗ ಯಾವ ಕೆಲಸಗಳು ಇರಲಿಲ್ಲ. ಇದ್ರೂ ಕೂಡ ಅವುಗಳಿಂದ ಸಾಕಷ್ಟು ಹಣ ಕೈ ಸೇರ್ತಿರ್ಲಿಲ್ಲ. ಈ ಎಲ್ಲ ಸಂದರ್ಭಗಳು ಆಗ ಇರೋದ್ರಿಂದ ಇದ್ದುದರಲ್ಲೇ ತೃಪ್ತಿಯಿಂದ ಸಾಲ ಮಾಡ್ಕೊಳ್ಳದೆ ನಿಶ್ಚಿಂತೆಯಿಂದ ಬದುಕೋದಿಕ್ಕೆ ಅವತ್ತಿನ ಜನರನ್ನ ಪ್ರೇರೇಪಿಸಿದ್ವು. ಆದ್ರೆ ಈಗ ಎಷ್ಟೇ ಹಣ ಕೈಗೆ ಬಂದರೂ ಕೂಡ ಅದರ ಜೊತೆ ಕಮಿಟ್ಮೆಂಟ್ ಎನ್ನುವಂತ ಭೂತಗಳು ಇದ್ದೇ ಇರ್ತವೆ. ದುಡಿಯುವಂತ ಹಣವೆಲ್ಲ ಈ ಹಾಳು ಖರ್ಚುಗಳಿಗೆ ಸುರಿಬೇಕು. ಜೀವನ ಪೂರ್ತಿ ಕಮಿಟ್ಮೆಂಟ್ಗಳ ಹಿಂದೆನೆ ಓಡುವಂತ ಪರಿಸ್ಥಿತಿ ಇವತ್ತಿನದು. ಇನ್ನು 1984ರ ಸಮಯದಲ್ಲಿ ಒಂದಷ್ಟು ಗಮನಾರ್ಹ ಸಂಗತಿಗಳು ಜರುಗಿದ್ವು. 84ರಲ್ಲಿ ಭೂಪಾಲ್ನಲ್ಲಿ ನಡೆದಂತ ಗ್ಯಾಸ್ ಅನಿಲ ದುರಂತ ಮಹತ್ವದ ಘಟನೆ. ಈ ಒಂದು ಘಟನೆಯಲ್ಲಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. 84ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆ ನಡೆಯಿತು. 1980ರಲ್ಲಿ ಸಂಜಯ್ ಗಾಂಧಿ ವಿಮಾನ ಅಪಘಾತದಲ್ಲಿ ಅಗಲು ಹೋದ್ರು. ಇನ್ನು 91ರಲ್ಲಿ ರಾಜೀವ್ ಗಾಂಧಿ ಹ್ಯೂಮನ್ ಬಾಂಬ್ಗೆ ಬಲಿಯಾದ್ರು. ಈ ಎಲ್ಲ ಘಟನೆಗಳು ಕೂಡ ಸಮಾಜದ ಮೇಲೆ ಸಾಕಷ್ಟು ರೀತಿಯಲ್ಲಿ ಪ್ರಭಾವವನ್ನ ಬೀರಿ ಸಮಾಜದ ಬದಲಾವಣೆಗೆ ಸಾಕ್ಷಿಯಾದವು. ಜನ ಶಿಕ್ಷಣದ ಕಡೆಗೆ ಹೆಚ್ಚು ಗಮನವನ್ನ ಹರಿಸಿದ್ರು. ಎಲ್ಲಾ ಕಡೆಯೂ ಸಾಕ್ಷರತಾ ಆಂದೋಲನ ಶುರುವಾಯಿತು. ಶಾಲೆಗಳು ಹೆಚ್ಚಾದವು. ಓದಿಸುವವರ ಸಂಖ್ಯೆ ಹೆಚ್ಚಾಯಿತು. ಆಗ ಜನ ಹೊರಗಡೆ ಬಂದು ತಮ್ಮ ಗಳಿಕೆಯನ್ನ ಎಂಜಾಯ್ ಮಾಡೋದಿಕ್ಕೆ ಶುರು ಮಾಡಿದ್ರು. ಬೆಳಗ್ಗೆಲ್ಲ ದುಡಿದು ಸಂಜೆ ನಂತರ ಶಾಪಿಂಗ್ಗೆ ಬಂದು ಬೇಕಾದನ್ನ ಖರೀದಿ ಮಾಡುವಂತ ಪರಂಪರೆ ಶುರುವಾಯಿತು. ಪತ್ನಿ ಮತ್ತು ಮಕ್ಕಳ ಸಹಿತ ಮಾರ್ಕೆಟ್ಗೆ ಬಂದು ಸಮಯವನ್ನ ಕಳೀತಾ ಹೋಗ್ತಾ ಇದ್ರು. ಅದೇ ಒಂದು ಸಮಯದಲ್ಲಿ ಟಿವಿ ಕೂಡ ಬಂತು. ಆದ್ರೆ ಇದು ಹೆಚ್ಚು ಜನರ ಮನೆಯಲ್ಲಿ ಇರಲಿಲ್ಲ. ಯಾರ ಮನೆಯಲ್ಲಾದ್ರೂ ಟಿವಿ ಇದ್ರೆ ಸುತ್ತಮುತ್ತ ಇದ್ದವರೆಲ್ಲ ಅಲ್ಲಿ ನೆರೆದು ಅದನ್ನ ಒಟ್ಟಿಗೆ ಸಾಮೂಹಿಕವಾಗಿ ವೀಕ್ಷಣೆ ಮಾಡ್ತಿದ್ರು. ಈ ಒಂದು ದೃಶ್ಯ 80 ಹಾಗೂ 90ರ ದಶಕದಲ್ಲಿ ಎಲ್ಲ ಕಡೆ ಸಾಮಾನ್ಯವಾಗಿತ್ತು. ಅವು ಆಗ ಆಂಟೆನಾಗಳ ಸಹಾಯದಿಂದ ರನ್ ಆಗ್ತಿದ್ವು. ಸಿಗ್ನಲ್ ಸಿಗದೆ ಹೋದಾಗ ಆ ಆಂಟೆನಾವನ್ನ ಹಿಡಿದು ಜಗ್ಗಿ ಸಿಗ್ನಲ್ ಸಿಗುವ ಕಡೆ ತಿರುಗಿಸಿ ಅದನ್ನ ನಿಲ್ಲಿಸಬೇಕಿತ್ತು. ಆಗ ಅಂದ್ರೆ 80ರ ದಶಕದ ಕೊನೆಯಲ್ಲಿ ರಾಮಾಯಣ, ಮಹಾಭಾರತ ಧಾರಾವಾಹಿಗಳು ಪ್ರಸಾರವಾದಾಗ ಅವುಗಳನ್ನ ಹೆಚ್ಚಾಗಿ ಜನ ವೀಕ್ಷಣೆ ಮಾಡ್ತಿದ್ರು. ಟಿವಿ ಇದ್ದವರ ಮನೆಗೆ ಹೋಗಿ ನೆಲದ ಮೇಲೆ ಕುಳಿತು ಎಲ್ಲರೂ ಕೂಡ ಸಂತೋಷದಿಂದ ಆಗ ಕಾರ್ಯಕ್ರಮಗಳನ್ನ ನೋಡ್ತಿದ್ದಂತ ಮಜಾ ಇವತ್ತು ನೆನಪು ಮಾತ್ರ. ವೀಕ್ಷಕರೇ, ಇದು 80ರ ದಶಕದ ಜನಜೀವನ. ಈ ಒಂದು ಪರಂಪರೆ 90ರ ದಶಕದ ಕೊನೆವರೆಗೂ ಕೂಡ ಚಾಲ್ತಿಯಲ್ಲಿತ್ತು. ಆದ್ರೆ ಅದರ ನಂತರ ಉಂಟಾದಂತ ಇಂಟರ್ನೆಟ್ ಹಾಗೂ ತಾಂತ್ರಿಕ ಕ್ರಾಂತಿಗಳು ಈ ಒಂದು ವ್ಯವಸ್ಥೆಯನ್ನ ನಿಲ್ಲಿಸಿದ್ವು. ಇವತ್ತು ಪ್ರತಿ ಮನೆಯಲ್ಲೂ ಕೂಡ ದೊಡ್ಡ ದೊಡ್ಡ ಟಿವಿಗಳಿವೆ. ಎಲ್ಲರ ಬಳಿ ಕೂಡ ಹಣ ಇದೆ. ಪ್ರತಿಯೊಬ್ಬರ ಕೈಲೂ ಕೂಡ ಮೊಬೈಲ್ಗಳಿವೆ. ಆದ್ರೆ ಯಾರ ಬಳಿಯೂ ಕೂಡ ಖುಷಿ ಇಲ್ಲ. ಯಾರ ಬಳಿ ಕೂಡ ಸಂತೋಷ ಇಲ್ಲ. ಆದ್ರೆ ನಾವೆಲ್ಲರೂ ಕೂಡ ಸಂತೋಷವಾಗಿಯೇ ಇದ್ದೀವಿ ಅನ್ನುವಂತ ಭ್ರಮೆಯಲ್ಲಿ ಬದುಕ್ತಿದ್ದಾರೆ. ನಿಜವಾದ ಸಂತೋಷ ಮತ್ತು ನೆಮ್ಮದಿ ಅನ್ನೋದು 1990ರ ದಶಕದಲ್ಲೇನೆ ಸತ್ತು ಹೋಯಿತು. ಈಗೇನಿದ್ರು ನಾವು ಅದು ಇದೆ ಅನ್ನುವಂತ ಒಂದು ಭ್ರಮೆಯಲ್ಲಿ ಬದುಕ್ತಿದ್ದೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.